ಹಾಯ್ ಫ್ರೆಂಡ್ಸ್, ಅಸ್ಸಲಾಂ ಅಲೈಕುಂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಈ ದಿನ ನಾನು ಸ್ಪೆಷಲ್ ಸೇಮಿಯಾ ಪಾಯಸ ರೆಸಿಪಿ ಮಾಡ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಬನ್ನಿ. ತುಪ್ಪ 3 ಟೀ ಸ್ಪೂನ್, ಗೋಡಂಬಿ, ದ್ರಾಕ್ಷಿ, ಬಾದಾಮ್, 1 ಟೀ ಸ್ಪೂನ್ ಗಸಗಸೆ, 4 ಏಲಕ್ಕಿ, ಅರ್ಧ ಕಪ್ಪು ತುರಿದಿರೋ ಒಣ ಕೊಬ್ಬರಿ, 6 ಖಜೂರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 150 ಗ್ರಾಮ್ ಕೋವಾ, ಅರ್ಧ ಕೆಜಿ ಸಕ್ಕರೆ, 200 ಗ್ರಾಮ್ ಸೇವಿಗೆ, 1 ಲೀಟರ್ ಹಾಲು. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪಾತ್ರೆ ಇಕ್ಕಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಾಕೊಂಡು 1 ಟೀ ಸ್ಪೂನ್ ತುಪ್ಪ ಹಾಕೊಂಡು ಸೇಮಿಯಾ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಕ್ಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ತರ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡಕ್ ಹೋದ್ರೆ ಸೇದೋಗುತ್ತೆ. ಇದನ್ನ ಇವಾಗ ನಾನು ಸ್ಟವ್ ಅನ್ನ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇಕ್ಕಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಫ್ರೈ ಆಗಿದೆ. ಇದರಲ್ಲಿ ನಾನು ಸ್ವಲ್ಪ ಎತ್ಕೊಂತೀನಿ. ಫಸ್ಟ್ ಲಾಸ್ಟ್ ಅಲ್ಲಿ ಇವಾಗ ಇದಕ್ಕೆ ಗಸಗಸೆ, ಏಲಕ್ಕಿ ಹಾಕ್ತೀನಿ. ಇವಾಗ ಖಜೂರ ಹಾಕ್ತಾ ಇದ್ದೀನಿ. ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಸ್ಲಿಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಒಣ ಕೊಬ್ಬರಿ ತುರಿ ಹಾಕೊಂತ ಇದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಹಾಲು ಸೇರಿಸ್ಕೊಂತೀನಿ. ಇದು 1 ಲೀಟರ್ ಹಾಲ್ಗೆ ನಾನಿದು ಅರ್ಧ ನೀರ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಕೋವಾ, ಸಕ್ಕರೆ, ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋ. ಇದು ಹಾಲು ಕುದಿತಾ, ಇದು ಹಾಲಲ್ಲೇ ಮಿಕ್ಸ್ ಆಗೋಗುತ್ತೆ ಚೆನ್ನಾಗಿ ಕೋವಾ. ನೋಡಿ ಫ್ರೆಂಡ್ಸ್, ಇದೆಲ್ಲ ಕುದಿಯಕ್ಕೆ ಬಿಡೋಣ. ಇವಾಗ ಮುಚ್ಚಳ ಮುಚ್ಚಿ 50 ಗ್ರಾಮ್ ಅಷ್ಟು ಸಕ್ಕರೆ ಮಿಕ್ಕಿ ಆಗೋಯ್ತು. ಇದಕ್ಕೆ ಪಕ್ಕಕ್ಕೆ ಇಡ್ತೀನಿ. ನೀವ್ ಎಷ್ಟು ಬೇಕೋ, ನಿಮ್ಗೆ ಜಾಸ್ತಿ ಬೇಕಾದ್ರೆ ಸಕ್ಕರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ. ನನ್ಗೆ ಎಷ್ಟು ನಾವು ತಿಂತೀವೋ ಅದಕ್ಕೆ ಸರಿಯಾಗಿ ನಾನು ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಚೆನ್ನಾಗಿ ಕುದಿದಿದೆ. ನೋಡಿ, ಕೋವಾ ಹಾಕಿದ್ವಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗಿದೆ. ಚೆನ್ನಾಗಿ ಮಿಕ್ಸ್ ಆಗೋಗಿದೆ.
ಇವಾಗ ಇದಕ್ಕೆ ನಾನು ಸೇಮಿಯಾ ಹಾಕ್ತಾ ಇದ್ದೀನಿ. ಸೇಮಿಯಾ ಹಾಕಿ 1 ಕುದಿ 2 ಕುದಿ ಅಷ್ಟೇ. ಇದು ಚೆನ್ನಾಗ ಕುದಿದಾಗ ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಬಂದ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚೋಣ. ಮುಚ್ಚಿ ಒಂದು 10-20 ನಿಮಿಷ ಹಾಗೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಷ್ಟು ಥಿಕ್ಕಾಗೂ ಇಲ್ಲ, ಅಷ್ಟು ಥಿಕ್ಕಾಗಿಲ್ಲ, ನೀರಾಗೆ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಈ ತರ ನೀವು ಮಾಡಿ ನೋಡಿ. ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಂತೀನಿ. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಕೂಡ. ಇವಾಗ ನೀವು ನಿಮ್ ಪ್ರಕಾರ ಮಾಡ್ತಾ ಇರ್ತೀರಾ, ಈ ತರ ಮಾಡಿ ನೋಡಿ. ನೋಡಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಫ್ರೆಂಡ್ಸ್. ನೀವೇ ಒಂದ್ಸತಿ ಟ್ರೈ ಮಾಡಿ. ಇವಾಗ ಹಬ್ಬಗಳೆಲ್ಲ ಬರುತ್ತೆ, ಹಬ್ಬಗಳಲ್ಲಿ ಮಾಡಿ ನೋಡಿ. ಇವಾಗ ಮನೇಲಿ ಏನ್ ಸ್ವೀಟ್ ಮಾಡಬೇಕು, ಯಾವ ತರ ಸ್ವೀಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಜಾಸ್ತಿ ಜನ. ಅಂತವರು ನನ್ನ ವಿಡಿಯೋ ನೋಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ರೀಮ್ ಆಗಿ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.